ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ತರಗತಿಗೆ ಸ್ವಾಗತ. ನಾನು ಫಾತಿಮತ್ ಝಹರಾ, ವಿಜ್ಞಾನ ಶಿಕ್ಷಕಿ, ಶ್ರೀ ಸತ್ಯಸಾಯಿ ಲೋಕಸೇವಾ ಹೈಸ್ಕೂಲ್ ಅಳಿಕೆ. ಆದರೆ ಇವತ್ತಿನ ತರಗತಿಯನ್ನು ಆರಂಭಿಸೋಣ. ಮಕ್ಕಳೇ, ನೀವು ಹಿಂದಿನ ತರಗತಿಗಳಲ್ಲಿ ವಿಜ್ಞಾನದ ಬಗ್ಗೆ ಕಲಿತಿದ್ದೀರಿ. ಇನ್ನು ವಿಜ್ಞಾನದಲ್ಲಿರುವಂತಹ ಮೇನ್ ಆದ 3 ಶಾಖೆಗಳು ಯಾವುದು ಅಂತ ಹೇಳಬಹುದಾ? ಹೇಳಿ ಮಕ್ಕಳೇ, ಯಾವುದೆಲ್ಲ? ವಿಜ್ಞಾನದ 3 ಶಾಖೆಗಳು: ರಾಸಾಯನಶಾಸ್ತ್ರ, ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರ. ಈಗಾಗಲೇ ನೀವು ನಿಮ್ಮ ಸಣ್ಣ ತರಗತಿಗಳಲ್ಲಿ ಇದರ ವ್ಯತ್ಯಾಸಗಳನ್ನು ಕಲಿತಿದ್ದೀರಿ. ಇನ್ನು ನನಗೆ ನೀವು ಜೀವಶಾಸ್ತ್ರದ ಬಗ್ಗೆ ಹೇಳೋಣ, ಯಾಕೆಂದರೆ ನಾವಿವತ್ತು ಜೀವಶಾಸ್ತ್ರದ ಒಂದು ಅಧ್ಯಾಯವನ್ನು ಕಲಿಯಲಿದ್ದೇವೆ. ಜೀವಶಾಸ್ತ್ರ ಅಂದರೆ ಏನು? ಹೇಳಿ ಮಕ್ಕಳೇ, ಏನು ಜೀವಶಾಸ್ತ್ರ ಅಂದರೆ? ಜೀವಶಾಸ್ತ್ರ ಅಂದರೆ ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ. ಇದನ್ನು ಜೀವಶಾಸ್ತ್ರ ಅಂತ ಹೇಳ್ತೇವೆ. ಹಾಗಾದರೆ ಜೀವಿಗಳು ಅಂದರೇನು? ಜೀವಿ ಎಂದರೇನು? ಜೀವಿ ಅಂತ ಹೇಳಿದರೆ ಜೀವ ಇರುವಂತಹ ವಸ್ತುಗಳನ್ನು ನಾವು ಜೀವಿಗಳು ಅಂತ ಹೇಳ್ತೇವೆ. ಹಾಗಾದರೆ ಜೀವ ಇಲ್ಲದಂತಹ ವಸ್ತುಗಳನ್ನು ನಿರ್ಜೀವ ವಸ್ತುಗಳು ಅಂತ ಹೇಳ್ತಾರೆ. ಅದು ಜೀವಿ ಅಲ್ಲ, ಗೊತ್ತಾಯ್ತಲ್ವಾ? ಆದರೆ ಜೀವಿಯ ಮೂಲ ಘಟಕ ಯಾವುದು ಮಕ್ಕಳೇ? ಜೀವಿಯ ಮೂಲ ಘಟಕ ಗೊತ್ತಿದೆ ನಮಗೆ. ಜೀವಿಯ ಮೂಲ ಘಟಕವೇ ಕೋಶ ಅಥವಾ ಜೀವಕೋಶ ಅಂತ ಹೇಳ್ತೇವೆ. ಹಾಗಾದರೆ ಜೀವಕೋಶ ಅಂದರೇನು? ಜೀವಕೋಶ ಅಂತ ಹೇಳಿದರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವೇ ಜೀವಕೋಶ. ಇದು ನಾವು ನಮ್ಮ 8ನೆಯ ತರಗತಿಯಲ್ಲಿ ಇದರ ಬಗ್ಗೆ ಈಗಾಗಲೇ ಕಲಿತುಕೊಂಡಿದ್ದೇವೆ. ಇನ್ನು ಜೀವಕೋಶದ ಕೆಲವೊಂದು ಮಾಹಿತಿಗಳನ್ನು ನಾವು ನೆನಪಿಸಿಕೊಳ್ಳೋಣ. 8ನೆಯ ತರಗತಿಯಲ್ಲಿ ಕಲಿತಂತಹ ಕೆಲವು ವಿಷಯಗಳು. ಜೀವಕೋಶವನ್ನು ಮೊದಲಿಗೆ ಯಾರು ಕಂಡುಹಿಡಿದರು? ಯಾವ ವಿಜ್ಞಾನಿ ಜೀವಕೋಶವನ್ನು ಕಂಡುಹಿಡಿದ? ಹೇಗೆ ಅವರು ಕಂಡುಹಿಡಿದರು? ಯಾವುದರ ಮೂಲಕ ಅದನ್ನು ಕಂಡುಹಿಡಿದರು? ಇದೆಲ್ಲ ನಾವು 8ನೆಯ ತರಗತಿಯಲ್ಲಿ ಕಲಿತಿದ್ದೇವೆ. ಹೇಳಿ ಮಕ್ಕಳೇ, ಯಾರು ಜೀವಕೋಶವನ್ನು ಮೊದಲಿಗೆ ಕಂಡುಹಿಡಿದಂತಹ ವಿಜ್ಞಾನಿ? ಗೊತ್ತಿದೆ ನಮಗೆ, ರಾಬರ್ಟ್ ಹೂಕ್ ಎಂಬ ವಿಜ್ಞಾನಿಯು 1665ರಲ್ಲಿ ಮೊದಲಿಗೆ ಜೀವಕೋಶವನ್ನು ಕಂಡುಹಿಡಿತಾನೆ. ಯಾವುದರಿಂದ ಕಂಡುಹಿಡಿತಾನೆ? ಅವನದ್ದೇ ಆದಂತಹ ಒಂದು ಸೂಕ್ಷ್ಮದರ್ಶಕ ಅವನ ಕೈಯಲ್ಲಿ ಇತ್ತು. ತಾನೇ ರೂಪಿಸಿದಂತಹ ತುಂಬ ಒಂದು ಸಣ್ಣ ರೀತಿಯ ಒಂದು ಸೂಕ್ಷ್ಮದರ್ಶಕ ಅವನ ಕೈಯಲ್ಲಿ ಇತ್ತು. ಆ ಸೂಕ್ಷ್ಮದರ್ಶಕವನ್ನು ಉಪಯೋಗಿಸಿ ಅವನು ಜೀವಕೋಶವನ್ನು, ಸೂಕ್ಷ್ಮ ಕಣವಾದಂತಹ ಜೀವಕೋಶವನ್ನು 1665ರಲ್ಲಿ ಕಂಡುಹಿಡಿತಾನೆ. ಕಂಡುಹಿಡಿದದ್ದು ಯಾವುದರಿಂದ ಅಂತ ಹೇಳಿದರೆ ಅದು ಕಾರ್ಕಿನ ಒಂದು ತೆಳುವಾದ ಪದರವನ್ನು ಉಪಯೋಗಿಸಿ. ಇನ್ನು ಕಾರ್ಕ್ ಅಂದರೇನು? ಕಾರ್ಕ್ ಅಂತ ಹೇಳಿದರೆ ಒಂದು ಮರದ ತೊಗಟೆಯ ಒಂದು ಸಣ್ಣ ಪದರ. ಅದನ್ನು ಹಿಡ್ಕೊಂಡು ಸೂಕ್ಷ್ಮದರ್ಶಕದಲ್ಲಿ ನೋಡುವಾಗ ಅವನಿಗೆ ಅಲ್ಲಿ ಯಾವುದೋ ಒಂದು ಜೇನುಗೂಡಿಗೆ ಹೋಲುವಂತಹ ಒಂದು ರಚನೆಯನ್ನು ಕಾಣ್ತಾನೆ. ಜೇನುಗೂಡು ಹೇಗಿರ್ತದೆ ನೋಡಿದ್ದೀರಾ? ಜೇನುಗೂಡು ಅದೇ ಥರದ ರಚನೆಯನ್ನು ಸೂಕ್ಷ್ಮದರ್ಶಕದಲ್ಲಿ ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗ್ತದೆ, ಇದೆಂತಪ್ಪ ಜೇನುಗೂಡಿನಂತಹ ಒಂದು ರಚನೆ ಅಂತ ಹೇಳಿ. ಆವಾಗ ಹೇಳ್ತಾನೆ, ಹೆಸರಿಸ್ತಾನೆ ಅದನ್ನು ಸೆಲ್ ಅಂತ ಹೇಳಿ ಬೊಬ್ಬೆ ಹಾಕ್ತಾನೆ. ಸೆಲ್ ಅಂತ ಹೇಳಿದರೆ ಇದೊಂದು ಲ್ಯಾಟಿನ್ ಶಬ್ದ. ಸೆಲ್ ಅಂದರೆ ಸಣ್ಣ ಸಣ್ಣ ಪುಟ್ಟ ಕೋಣೆಗಳು ಅಂತ ಹೆಸರು. ಇದನ್ನು ಸೆಲ್ ಅಂತ ಹೇಳ್ತಾನೆ. ಸೆಲ್ ಅಂತ ಇಂಗ್ಲೀಷಲ್ಲಿ ಅದರ ಮೀನಿಂಗ್, ಸೆಲ್ಲಿನ ಮೀನಿಂಗ್ ಲಿಟಲ್ ಕಂಪಾರ್ಟ್ಮೆಂಟ್ ಅಂತ ಬರ್ತದೆ. ಸಣ್ಣ ಪುಟ್ಟ ಕೋಣೆಗಳು ಅಂತ ಲೆಕ್ಕ. ಹಾಗೆ ಜೀವಕೋಶವನ್ನು ಕಂಡುಹಿಡಿತಾನೆ. ಇದು ನಾವು 8ನೆಯ ತರಗತಿಯಲ್ಲಿ ಕಲಿತಂತಹ ಕೆಲವು ಅಂಶಗಳನ್ನು ನಾವು ನೆನಪಿಸಿದ್ದು ಮಾತ್ರ. ಹಾಗಾದರೆ ನಮಗೀಗ ಗೊತ್ತಾಯಿತು, ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಆದರೆ ನಾನೊಂದು ವಸ್ತುವನ್ನು ತೋರಿಸ್ತೇನೆ ಮಕ್ಕಳೇ. ಇದು ಏನು? ಪೆನ್. ಈ ಪೆನ್ನಿನಲ್ಲಿ ಜೀವಕೋಶಗಳಿದೆಯಾ? ಏನು ಹೇಳ್ತೀರಾ? ಜೀವಕೋಶಗಳಿದೆಯಾ? ಇಲ್ಲ. ಯಾಕೆ ಜೀವಕೋಶಗಳಿಲ್ಲ ಅಂತ ಹೇಳ್ತೀರಾ? ಈ ಪೆನ್ನಿಗೆ ಜೀವ ಇಲ್ಲ. ನಮಗೆ ಈಗಾಗಲೇ ಗೊತ್ತಾಯಿತು, ಜೀವಿ ಅಥವಾ ಒಂದು ಜೀವ ಇರುವಂತಹ ವಸ್ತುವಿನಲ್ಲಿ ಮಾತ್ರ ನಮಗೆ ಜೀವಕೋಶಗಳು ಕಾಣಬಹುದು. ಆದರೆ ಈ ಪೆನ್ನಿಗೆ ಜೀವ ಇಲ್ಲ, ಇದು ನಿರ್ಜೀವ ವಸ್ತು. ಆದುದರಿಂದ ಇದರಲ್ಲಿ ಜೀವಕೋಶ ಇಲ್ಲ. ಹಾಗಾದರೆ ಈ ಬುಕ್ಕಲ್ಲಿ ನಿಮಗೆ ಹೇಳಬಹುದಾ? ಬುಕ್ಕಲ್ಲಿ ಜೀವಕೋಶಗಳು ಕಾಣಬಹುದಾ? ಇಲ್ಲ, ಇದು ಕೂಡ ಒಂದು ನಿರ್ಜೀವ ವಸ್ತು. ಇನ್ನೊಂದು ನಾನು ತೋರಿಸ್ತೇನೆ ನೋಡಿ ಮಕ್ಕಳೇ. ಏನಿದು? ಸಸ್ಯ.
ಹಾಗಾದರೆ ಈ ಸಸ್ಯಗಳಲ್ಲಿ ಜೀವಕೋಶಗಳಿರಬಹುದು? ಹಾಂ, ಇರಬಹುದು. ಯಾಕೆ? ಇದು ಒಂದು ಜೀವ ಇರುವಂತಹ ವಸ್ತು, ಒಂದು ಜೀವಿ ಇದು. ಆದರೆ ಈ ಜೀವಿಯಲ್ಲಿ ನಮಗೆ ಏನೋ ಜೀವಕೋಶಗಳು ಕಾಣಬಹುದು. ಹಾಗಾದರೆ ಇದರಲ್ಲಿ ಇರುವಂತಹ, ಈ ಸಸ್ಯದಲ್ಲಿ ಇರುವಂತಹ ಜೀವಕೋಶಗಳನ್ನು ನಿಮಗೆ ಲೆಕ್ಕ ಹಾಕಲು ಸಾಧ್ಯವಿದೆಯಾ? ಎಣಿಸಿ ನೋಡಿ ಮಕ್ಕಳೇ. 1, 2, 100, 1000, ಕೋಟಿಗಟ್ಟಲೆ ಹೇಳಲಿಕ್ಕಾಗ್ಬೋದಾ ಎಷ್ಟು ಜೀವಕೋಶಗಳು ಇದರಲ್ಲಿದೆ? ಲೆಕ್ಕ ಹಾಕಲು ತುಂಬ ಕಷ್ಟ ಇದೆ. ಯಾಕಂತ ಹೇಳಿದರೆ ಇದು ತುಂಬ ಜೀವಕೋಶಗಳಿಂದ ಉಂಟಾಗಿರುವಂತಹ ಒಂದು ಜೀವಿ. ಆದರೆ ಇದನ್ನು ನಾವು ಬಿಟ್ಟು ಸುಲಭದ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ನೀವು ಅಮೀಬವನ್ನು ನೋಡಿದ್ದೀರಾ ಮಕ್ಕಳೇ? ಅಮೀಬಾ ಕೇಳಿದ್ದೀರಾ? ಅಮೀಬದ ಬಗ್ಗೆ? ಹೌದು, ನಾವು ಅಮೀಬದ ಆಕೃತಿ ಹೇಗಿರ್ತದೆ, ಆಕಾರ ಹೇಗಿರ್ತದೆ, ಅಮೀಬದ ತುಂಬ ಹೆಚ್ಚಿನ ಮಾಹಿತಿಗಳನ್ನೆಲ್ಲ ನಾವು 8ನೇ ತರಗತಿಯಲ್ಲಿ ಕಲ್ತಿದ್ದೇವೆ. ಆದರೆ ಅಮೀಬದಲ್ಲಿ ಎಷ್ಟು ಜೀವಕೋಶಗಳಿದೆ ಹೇಳಿ ನೋಡ. ಅಮೀಬಾ ಅಂತ ಹೇಳಿದ ಒಂದು ಜೀವಿಯಲ್ಲಿ ಎಷ್ಟು ಜೀವಕೋಶಗಳಿದೆ? ಅಮೀಬದಲ್ಲಿ ಒಂದೇ ಒಂದು ಜೀವಕೋಶ. ನೋಡಿ ಎಷ್ಟು ಆಶ್ಚರ್ಯ ಇದು. ಒಂದೇ ಒಂದು ಜೀವಕೋಶ ಇರುವಂತಹ ಒಂದು ಜೀವಿ ಅದರ ಎಲ್ಲ ಕಾರ್ಯವನ್ನು, ಆ ಜೀವಿಯ ಎಲ್ಲ ಕಾರ್ಯವನ್ನು ಈ ಒಂದೇ ಒಂದು ಜೀವಕೋಶ ನೆರವೇರಿಸ್ತದೆ, ನಿಯಂತ್ರಿಸ್ತದೆ. ಎಷ್ಟು ನೋಡಿ, ಎಷ್ಟು ಆಶ್ಚರ್ಯ ಇದು. ಒಂದೇ ಒಂದು ಜೀವಕೋಶ ಅದರ ನಿಯಂತ್ರಣ ಕಾರ್ಯಗಳನ್ನೆಲ್ಲ ನಿಯಂತ್ರಿಸ್ತದೆ. ಹಾಗಾದರೆ ಅಮೀಬವನ್ನು ನಾವು ಹೇಗೆ ನೋಡಬಹುದು? ಅಮೀಬವನ್ನು ನೀವು ನೋಡಿದ್ದೀರಾ? ಹೇಗೆ ನೋಡಬಹುದು ಹೇಳಿ ನೋಡ. ಅಮೀಬವನ್ನು ನಮ್ಮ ಬರಿಗಣ್ಣಿಗೆ ಕಾಣ್ತದಾ ಅಮೀಬಾ? ಇಲ್ಲ. ಅಮೀಬವನ್ನು ನೋಡಬೇಕಾದರೆ ನಮಗೆ ಸೂಕ್ಷ್ಮದರ್ಶಕದ ಅವಶ್ಯಕತೆ ಇದೆ. ಇನ್ನು ಸೂಕ್ಷ್ಮದರ್ಶಕವನ್ನು ನೋಡಿದ್ದೀರಾ? ನಾವು 8ನೇ ತರಗತಿಯಲ್ಲಿ ನೋಡಿದ್ದೇವೆ, ಉಪಯೋಗಿಸಿದ್ದೇವೆ. ಸೂಕ್ಷ್ಮದರ್ಶಕದಲ್ಲಿ ಅಮೀಬವನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾದರೆ ಅಮೀಬದಲ್ಲಿ ಎಷ್ಟು ಕೋಶಗಳಿದೆ ಹೇಳಿ? ಅಮೀಬ ಒಂದು ಸೂಕ್ಷ್ಮ ಜೀವಿ. ಆದರೆ ಅಮೀಬದಲ್ಲಿ ಒಂದೇ ಒಂದು ಕೋಶ ಇರ್ತದೆ, ಒಂದೇ ಒಂದು ಕೋಶ ಇರೋದು. ಗೊತ್ತಾಯ್ತಲ್ವಾ? ಆದರೆ ಇದನ್ನು ಏಕಕೋಶೀಯ ಜೀವಿಗಳು ಅಂತ ಹೇಳ್ತಾರೆ. ನಿಮಗೆ ಹೆಚ್ಚು ಉದಾಹರಣೆಗಳನ್ನು ಕೊಡಲಿಕ್ಕೆ ಸಾಧ್ಯವಿದೆಯಾ? ನೋಡ ಮಕ್ಕಳೇ, ಹೇಳಿ. ಅಮೀಬದಂತೆಯೇ ಏಕಕೋಶೀಯ ಜೀವಿಗಳಿಗೆ ಕೆಲವೊಂದು ಉದಾಹರಣೆಗಳನ್ನು ನಿಮ್ಮ ಬುಕ್ಕಲ್ಲಿ ಪಟ್ಟಿ ಮಾಡಬೇಕು. ಸುಲಭದ ಉದಾಹರಣೆಗಳು ಸಾಕು. ಆಯಿತು. ಆದರೆ ಅಮೀಬದಲ್ಲಿ ಒಂದೇ ಕೋಶ, ಆದರೆ ಅದು ಏಕಕೋಶೀಯ ಜೀವಿ. ಹಾಗಾದರೆ ಬೆಕ್ಕು ನೋಡಿದಿರಲ್ವಾ? ಬೆಕ್ಕಲ್ಲಿ ಅಥವಾ ನಾಯಿ ಅಥವಾ ನಿಮ್ಮ ಗೆಳತಿ, ನಿಮ್ಮ ಹತ್ತಿರ ಕುಳಿತುಕೊಳ್ಳುವಂತಹ ನಿಮ್ಮದೇ ಗೆಳತಿ, ಇವರಲ್ಲಿ ಎಷ್ಟು ಜೀವಕೋಶಗಳಿರ್ಬೋದು? ಲೆಕ್ಕ ಹಾಕಲು ಸಾಧ್ಯವಿದೆಯಾ? ಒಂದೇ ಜೀವಕೋಶವಾದರೆ ನಾವು ನಮ್ಮ ಗೆಳತಿಯನ್ನು ಸೂಕ್ಷ್ಮದರ್ಶಕದಲ್ಲಿ ನೋಡಬೇಕಿತ್ತು. ನಾವು ನಮ್ಮ ಬರಿಗಣ್ಣಿಂದಲೇ ನಮ್ಮ ಗೆಳತಿಯನ್ನು ನೋಡಬಹುದು. ಯಾಕೆ ಅಂತ ಹೇಳಿದರೆ ನಮ್ಮ ಗೆಳತಿ ಅಥವಾ ಈ ಬೆಕ್ಕು, ನಾಯಿ ಇಂತಹ ಜೀವಿಗಳಲ್ಲಿ ಅನೇಕ ಜೀವಕೋಶಗಳಿದೆ, ತುಂಬ ಜೀವಕೋಶಗಳಿದೆ. ತುಂಬ ಜೀವಕೋಶಗಳು ಸೇರಿ ಒಂದು ಜೀವಿಯಾಗಿದೆ. ಹಾಗಾದರೆ ಈ ಜೀವಕೋಶಗಳ ಗುಂಪನ್ನು ನಾವು ಅಂಗಾಂಶ ಅಂತ ಹೇಳ್ತೇವೆ. ಏನು ಅಂತ ಹೇಳಿ? ಅಂಗಾಂಶ ಅಂತ ಹೇಳ್ತೇವೆ. ಆದರೆ ಇವತ್ತಿನ ಅವಧಿಯಲ್ಲಿ ನಾವು ಅಂಗಾಂಶಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅಂಗಾಂಶಗಳು ಆದರೆ ನಿಮಗೆ ಅಂಗಾಂಶ ಎಂದರೇನು ಈ ಪ್ರಶ್ನೆಗೆ ಉತ್ತರಿಸಬಹುದೇ? ಅಂಗಾಂಶ ಅಂತ ಹೇಳಿದರೆ ಏನು? ನಮಗೆ ಗೊತ್ತುಂಟು, ಜೀವಕೋಶ ಅಂತ ಹೇಳಿದರೆ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನಾವು ಜೀವಕೋಶ ಅಂತ ಹೇಳ್ತಾರೆ. ಆದರೆ ಅಂಗಾಂಶ ಅಂತ ಹೇಳಿದರೇನು? ಸುಲಭದಲ್ಲಿ ನಾವು ಹೇಳೋದು ಇದೊಂದು ಜೀವಕೋಶಗಳ ಗುಂಪು. ಆದರೆ ಸರಿಯಾಗಿ ವಿವರಿಸಿ ಹೇಳೋದಾದರೆ ಅಂಗಾಂಶ ಅಂತ ಹೇಳಿದರೆ ಜೀವಕೋಶಗಳ ಗುಂಪು ಹೌದು, ಆದರೆ ಆ ಜೀವಕೋಶಗಳು ಎಲ್ಲವೂ ಒಂದೇ ಥರದ ರಚನೆಯನ್ನು ಹೊಂದಿದ್ದು ಒಂದೇ ಕಾರ್ಯವನ್ನು ನಿರ್ವಹಿಸಬೇಕು. ಇಂತಹ ಜೀವಕೋಶಗಳ ಗುಂಪನ್ನು ನಾವು ಅಂಗಾಂಶ ಅಂತ ಹೇಳ್ತೇವೆ. ಮಕ್ಕಳೇ, ನಿಮಗೆ ಅಂಗಾಂಶಗಳಿಗೆ ಉದಾಹರಣೆಯನ್ನು ಕೊಡಬಹುದಾ? ಹೇಳಿ ನೋಡ. ಉದಾಹರಣೆಗಳು ಅಂಗಾಂಶಗಳಿಗೆ ಯಾವುದಾದರೂ ಉದಾಹರಣೆಗಳು? ಹೌದು, ಸರಿ. ನಾನು ಕೆಲವೊಂದು ಉದಾಹರಣೆಗಳನ್ನು ಹೇಳ್ತೇನೆ ಮಕ್ಕಳೇ. ರಕ್ತ ಒಂದು ಅಂಗಾಂಶಕ್ಕೆ ಉದಾಹರಣೆ. ಅಕ್ಷರ್ಯವಾಗ್ತಿದೆಯಾ? ರಕ್ತ ಒಂದು ಅಂಗಾಂಶವೋ? ಹೌದು, ನಾವು ಇದನ್ನೆಲ್ಲ ಈ ತರಗತಿಯಲ್ಲಿ ಕಲೀಲಿಕ್ಕಿದ್ದೇವೆ. ನೋಡಿ, ರಕ್ತ ಒಂದನೆಯ ಉದಾಹರಣೆ. ರಕ್ತ ಏನು ಈ ರಕ್ತದ ಕಾರ್ಯ? ರಕ್ತ ಜೀವಕೋಶಗಳನ್ನು ನೋಡಿದ್ದೀರಾ? ಸೂಕ್ಷ್ಮದರ್ಶಕದಲ್ಲಿ ನೋಡಿದ್ದೀರಾ? ರಕ್ತ ಜೀವಕೋಶಗಳು ನೋಡಲಿಕ್ಕೆ ಇದೇ ಥರ ಇರ್ತದೆ. ಅದರಲ್ಲಿ ಬೇರೆ ಬೇರೆ ಆಕಾರದ
ಅದರ ಕೋಶ ಕೇಂದ್ರಗಳಿರ್ತದೆ. ಬೇರೆ ಬೇರೆ ಆಕಾರದಲ್ಲಿ ನಾವು ಅದರ ಕೋಶ ಕೇಂದ್ರಗಳನ್ನು ಕಾಣಬಹುದು. ಇನ್ನು ಏನು ರಕ್ತದ ಕಾರ್ಯ? ರಕ್ತ ಅಂತ ಹೇಳುವಂತಹ ಅಂಗಾಂಶದ ಕಾರ್ಯ ಏನು ಮಕ್ಕಳೇ? ರಕ್ತ ಏನು ಮಾಡ್ತದೆ? ಹೌದು ಸರಿ, ರಕ್ತ ನಮ್ಮ ಶರೀರದಲ್ಲಿ ಬೇರೆ ಬೇರೆ ಅನಿಲಗಳನ್ನು ನೋಡಿ, ಅನಿಲಗಳನ್ನು ಏನು ಮಾಡ್ತದೆ? ಆಚೆ ಈಚೆ ಸಾಗಾಟನೆ ಮಾಡುವುದು ರಕ್ತ. ಗೊತ್ತಾಯ್ತಲ್ವಾ? ಅದಲ್ಲದೆ ತುಂಬ ಬೇರೆ ಬೇರೆ ಕಾರ್ಯಗಳಿದೆ. ಗ್ಲೂಕೋಸನ್ನು ಸಾಗಾಟನೆ ಮಾಡುವುದು, ಆಹಾರ ವಸ್ತುಗಳನ್ನು ಸಾಗಾಟನೆ ಮಾಡುವುದು, ಇದೆಲ್ಲ ಕೂಡ ರಕ್ತದ ಕಾರ್ಯಗಳೇ ಆಗಿವೆ. ಇನ್ನು ನಾವು ಎರಡನೆಯ ಉದಾಹರಣೆ ನೋಡೋಣ, ಮೂಳೆಗಳು. ಕೇಳಿದ್ದೀರಾ? ಮೂಳೆಗಳು ಕೂಡ ಉದಾಹರಣೆಯೇ ಅಂಗಾಂಶಗಳಿಗೆ. ಮೂಳೆಗಳು ಏನು ಹೇಳಿ? ಈ ಮೂಳೆಗಳ ಕಾರ್ಯಗಳು, ಎಲುಬು ಅಂತ ಹೇಳ್ತೇವೆ. ಏನು ಈ ಮೂಳೆಗಳ ಕಾರ್ಯ? ಮೂಳೆಗಳೇನು ಮಾಡ್ತದೆ? ನಮ್ಮ ಶರೀರಕ್ಕೆ ನೋಡಿ, ನಾನೀಗ ಸ್ಟ್ರೈಟ್ ಆಗಿ ನಿಂತಿದ್ದೇನೆ, ಇದಕ್ಕೆ ಕಾರಣ ಯಾರು? ಎಲುಬು ಕಾರಣ. ಎಲುಬು ಅಂತ ಹೇಳುವಂತಹ ಅಥವಾ ಮೂಳೆಗಳು ಅಂತ ಹೇಳುವಂಥ ಅಂಗಾಂಶವೇ ಇದಕ್ಕೆ ಕಾರಣ. ನಮಗೆ ನೋಡಿ ದೃಢತೆಯನ್ನು, ನಾವು ಸ್ಟ್ರೈಟ್ ನಿಲ್ಲಲಿಕ್ಕೆ ಸಹಾಯ ಮಾಡ್ತದೆ ಇದು. ಹಾಗಾದರೆ ಇನ್ನೊಂದು ಉದಾಹರಣೆಯನ್ನು ಹೇಳ್ಬೋದಾ ಮಕ್ಕಳೇ? ಸ್ನಾಯು ಅಂಗಾಂಶ. ಮೂರನೇ ಉದಾಹರಣೆ ಸ್ನಾಯು ಅಂಗಾಂಶ. ಕೇಳಿದ್ದೀರಾ? ಸ್ನಾಯು ಅಂಗಾಂಶ ಹೇಗಿರ್ತದೆ? ಸ್ನಾಯು ಅಂಗಾಂಶಗಳಿಗೆ ಬೇರೆ ಬೇರೆ ಜೀವಕೋಶಗಳ ಉದಾಹರಣೆಗಳಿದೆ, ಬೇರೆ ಬೇರೆ ಅಂಗಾಂಶಗಳಿದೆ ಸ್ನಾಯುಗಳಲ್ಲಿ. ಒಂದು ಸುಲಭದೊಂದು ನಾನು ಬಿಡಿಸ್ತೇನೆ ನೋಡಿ. ಇಂತಹ ಒಂದು ಸ್ನಾಯು ಅಂಗಾಂಶ, ಇದೊಂದು ಸ್ನಾಯು ಜೀವಕೋಶ. ಇಂತಹ ಜೀವಕೋಶಗಳು ಸೇರಿ ಒಂದು ಅಂಗಾಂಶವಾಗ್ತದೆ. ಹೇಳಿ ಮಕ್ಕಳೇ, ಇನ್ನು ಸ್ನಾಯು ಅಂಗಾಂಶದ ಕಾರ್ಯ ಏನು? ಯಾಕೆ ನಮ್ಮ ಶರೀರದಲ್ಲಿ ಸ್ನಾಯುಗಳು ಬೇಕು? ಏನು ಸ್ನಾಯು ಅಂಗಾಂಶದ ಕಾರ್ಯ? ಹೌದು, ನಾವು ನಮ್ಮ ಕೈಯನ್ನು ನೋಡಿ ಬೇಕಾದ ಹಾಗೆ ಎತ್ತಬಹುದು. ಚಲನೆ, ನಾವು ನಡೀಲಿಕ್ಕೆ ಆಗ್ತದೆ ನಮಗೆ ನೋಡಿ. ಇದೆಲ್ಲ ಚಲನೆಗೆ ಸಹಾಯ ಮಾಡುವಂತಹ ಅಂಗಾಂಶವೇ ಸ್ನಾಯು ಅಂಗಾಂಶ. ಗೊತ್ತಾಯ್ತಲ್ವಾ? ಅದರಲ್ಲಿ ಬೇರೆ ಬೇರೆ ವಿಧಗಳಿದೆ. ನಾವು ಮುಂದಿನ ತರಗತಿಗಳಲ್ಲಿ ಅವುಗಳನ್ನೆಲ್ಲ ಕಲೀಲಿಕ್ಕಿದ್ದೇವೆ. ಆಯಿತು. ಇನ್ನು ನೀವು, ನಾನೀಗಾಗಲೇ 3 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಮಕ್ಕಳೇ. ಇನ್ನು ನೀವು ಇದಕ್ಕೆ ಹೆಚ್ಚು ಉದಾಹರಣೆಗಳನ್ನು ನಿಮ್ಮ ಬುಕ್ಕಲ್ಲಿ ಪಟ್ಟಿ ಮಾಡಬೇಕು. ಇನ್ನೂ ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ಪಟ್ಟಿ ಮಾಡಬೇಕು. ಈಗ ನಾವು ಇಲ್ಲಿ ನೋಡಿದಂತಹ 3 ಉದಾಹರಣೆಗಳು ಕೂಡ ಪ್ರಾಣಿ ಅಂಗಾಂಶಗಳು. ನೋಡಿ, ರಕ್ತ, ಮೂಳೆ, ಸ್ನಾಯು 3 ಕೂಡ ಪ್ರಾಣಿ ಅಂಗಾಂಶವೇ. ಆದರೆ ಅಲ್ಲಿ ಒಂದು ಕ್ವಶನ್ ಹುಟ್ಟುತ್ತದೆ. ಏನು? ಅಲ್ಲಿ ಸಸ್ಯಗಳಲ್ಲಿ ಅಂಗಾಂಶಗಳು ಇದೆಯೋ ಇಲ್ಲವೋ? ಏನು ಹೇಳ್ತೀರಾ? ಇದೆಯಾ? ನಮ್ಮಲ್ಲಿ ಅಂಗಾಂಶ ಇದೆ ಅಂತ ಗೊತ್ತಾಯ್ತು, ಆದರೆ ಸಸ್ಯಗಳಲ್ಲಿ ಕೂಡ ಅಂಗಾಂಶ ಇದೆ ಮಕ್ಕಳೇ. ಆ ಅಂಗಾಂಶಗಳು ನೋಡಿ, ಇಲ್ಲಿ ಸಸ್ಯಗಳಲ್ಲಿ ಕೂಡ ಬೇರೆ ಬೇರೆ ಅಂಗಾಂಶಗಳಿದೆ ಸಸ್ಯಗಳಲ್ಲಿ. ಆದರೆ ಈ ಅಂಗಾಂಶವನ್ನು 2 ವಿಧಗಳನ್ನಾಗಿ ವಿಂಗಡಿಸಬಹುದು. ಅದು ಸಸ್ಯ ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶ ಅಂತ ಹೇಳಿ. ಏನು? ಸಸ್ಯ ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶ. ಸಸ್ಯಗಳಲ್ಲಿ ಕಂಡುಬರುವ ಅಂಗಾಂಶವನ್ನು ಸಸ್ಯ ಅಂಗಾಂಶ, ಪ್ರಾಣಿಗಳಲ್ಲಿ ಕಂಡುಬರುವಂತಹ ಅಂಗಾಂಶವನ್ನು ಪ್ರಾಣಿ ಅಂಗಾಂಶ ಅಂತ ಹೇಳ್ತೇವೆ. ಹಾಗಾದರೆ ಸಸ್ಯಗಳು ಮತ್ತು ಪ್ರಾಣಿಗಳ ನಡುವಿನ ವ್ಯತ್ಯಾಸವೇನು? ಅಂಗಾಂಶ ಅಲ್ಲ ಇಲ್ಲಿ ಕೇಳುವುದು. ಸಸ್ಯ ಮತ್ತು ಪ್ರಾಣಿಗಳ ನಡುವಿನ ವ್ಯತ್ಯಾಸವೇನು ಮಕ್ಕಳೇ? ಹೇಳಬಹುದಾ? ಹೌದು, ಸಸ್ಯಗಳು ಚಲಿಸ್ತದೆಯಾ ಇಲ್ಲವೋ? ಇಲ್ಲ, ಸಸ್ಯಗಳು ಚಲಿಸುವುದಿಲ್ಲ. ನಾವು ಆಚೆ ಈಚೆ ಚಲಿಸ್ತೇವೆ ನೋಡಿ. ಯಾಕೆ ನಾವು ಚಲಿಸುವುದು? ಮನುಷ್ಯರು ಅಥವಾ ಪ್ರಾಣಿಗಳು ಚಲಿಸುವುದು ಯಾಕೆ? ಹೌದು, ಅದು ಒಂದು ಆಹಾರವನ್ನು ಅಥವಾ ಸಂಗಾತಿಗಳನ್ನು ಅಥವಾ ಆಶ್ರಯವನ್ನು ಹುಡುಕಿಕೊಂಡು ಏನು ಮಾಡ್ತದೆ? ಈ ಪ್ರಾಣಿಗಳು ಆಚೆ ಈಚೆ ಚಲಿಸ್ತದೆ. ಆದರೆ ಸಸ್ಯಗಳು ಚಲಿಸುವುದಿಲ್ಲ, ಅದು ನಿಂತಲ್ಲಿಯೇ ನಿಂತದೆ ಅಲ್ವಾ? ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಒಂದು ಜೀವಿಯೇ ಸಸ್ಯ. ಇದು ಸಸ್ಯ ಮತ್ತು ಪ್ರಾಣಿಗಳ ನಡುವಿನ ವ್ಯತ್ಯಾಸ. ಹೌದು. ಇನ್ನು ನಾವು ಸಸ್ಯ ಅಂಗಾಂಶದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸಸ್ಯ ಅಂಗಾಂಶ ಏನು ಹೇಳ್ಬೋದು? ಸಸ್ಯಗಳಲ್ಲಿ ಅಂಗಾಂಶ ಇದೆ ಅಂತ ಗೊತ್ತಾಯಿತು. ಸಸ್ಯಗಳಲ್ಲಿರುವ ಕೆಲವು ಅಂಗಾಂಶಗಳು ಜೀವಮಾನವಿಡೀ ವಿಭಜನೆ ಹೊಂದಿರುತ್ತದೆ. ಜೀವಮಾನವಿಡೀ ಅದು ವಿಭಜಿಸ್ತಾ ಇರ್ತದೆ. ಆದರೆ ಪ್ರಾಣಿಗಳಲ್ಲಿ ನಮಗೆ ಹಾಗೆ ಹೇಳಲಿಕ್ಕೆ ತುಂಬ ಕಷ್ಟ ಇದೆ. ಯಾವ ಭಾಗದ ಅಂಗಾಂಶ ವಿಭಜನೆಯಾಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಸಸ್ಯಗಳಲ್ಲಿ ನಮಗೆ ಹೇಳಲಿಕ್ಕಾಗ್ತದೆ, ಈ ಒಂದು ಭಾಗದಲ್ಲಿರುವಂತಹ ಜೀವಕೋಶಗಳು ಅಥವಾ ಅಂಗಾಂಶಗಳು ವಿಭಜಿಸ್ತಾ ಇರ್ತದೆ, ಸಾಯುವವರೆಗೂ ಕೂಡ ಅದು ವಿಭಜಿಸ್ತಾ ಇರ್ತದೆ. ಈ ರೀತಿಯ ಅಂಗಾಂಶಗಳು ಕೆಲವು ಭಾಗಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಆದರೆ ಇಡೀ ಸಸ್ಯದ ಶರೀರದಲ್ಲಿ ಇದು ಕಾಣುವುದಿಲ್ಲ. ಕೆಲವೊಂದು ಭಾಗಗಳಲ್ಲಿ ಮಾತ್ರ ಇಂತಹ ಅಂಗಾಂಶಗಳು ಕಾಣ್ತದೆ. ಈ ಅಂಗಾಂಶಗಳ ವಿಭಜನಾ ಸಾಮರ್ಥ್ಯವನ್ನು ಆಧರಿಸಿ ಇವುಗಳನ್ನು 2 ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ. ಅದುವೇ ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ.
ಇಲ್ಲಿ ತೋರಿಸ್ತೇನೆ ಮಕ್ಕಳೇ ನೋಡಿ. ಅಂಗಾಂಶಗಳು ಅದರಲ್ಲಿ 2 ವಿಧ, ಸಸ್ಯಾಂಗಾಂಶ ಅದೇ ಥರ ಪ್ರಾಣಿ ಅಂಗಾಂಶ. ಇನ್ನು ಸಸ್ಯ ಅಂಗಾಂಶಗಳಲ್ಲಿ 2 ವಿಧ, ಅದು ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ, ಇದನ್ನು ಒಂದೊಂದಾಗಿ ನಾವು ಕಲೀಲಿಕ್ಕಿದ್ದೇವೆ. ಅದಕ್ಕಿಂತ ಮೊದಲು ಒಂದು ಕ್ವಶನ್ ಮಕ್ಕಳೇ, ಇಲ್ಲಿ ಪ್ರಾಣಿಗಳಲ್ಲಿ ಜೀವಕೋಶದ ಬೆಳವಣಿಗೆಯು ಬಹುತೇಕ ಏಕರೂಪವಾಗಿರುತ್ತದೆಯೋ ಇಲ್ಲವೋ? ಹೇಗಿರ್ತದೆ, ಹೇಗೆ ಹೇಳಬಹುದು? ಜೀವಕೋಶಗಳ ಬೆಳವಣಿಗೆ ಏಕರೂಪವಾಗಿ ಇರುತ್ತದೆಯೋ ಅಲ್ಲ ಇಲ್ಲವೋ? ಏನು ನಿಮ್ಮ ಉತ್ತರ? ಹೌದು, ಅದು ಯಾವಾಗಲೂ ಏಕರೂಪವಾಗಿ ಇರುತ್ತದೆ. ಪ್ರಾಣಿಗಳ ದೇಹದಲ್ಲಿ ಕೋಶ ವಿಭಜಿಸುವ ಭಾಗ ಮತ್ತು ವಿಭಜನೆಯಾಗದ ಭಾಗ ಎಂದು ಗುರುತಿಸಲು ನಮ್ಮಿಂದ ಸಾಧ್ಯವೇ ಇಲ್ಲ. ಹೇಳ್ಬಹುದಾ ನಿಮಗೆ? ಈಗ ನಮ್ಮ ಶರೀರದಲ್ಲಿ ನೋಡಿದಾಗ ನಮಗೆ ಎಲ್ಲಿ ಕೋಶ ವಿಭಜನೆ ಆಗ್ತದೆ ಅಂತ ಹೇಳಲಿಕ್ಕಾಗ್ತದಾ? ಇಲ್ಲ. ಆದರೆ ನಾವು ಒಂದು ಸಸ್ಯವನ್ನು ಉದಾಹರಣೆಯಾಗಿ ತಗೊಂಡರೆ, ಈ ಸಸ್ಯದಲ್ಲಿ ಕೆಲವೊಂದು ಭಾಗದಲ್ಲಿ ನಮಗೆ ನೋಡುವಾಗಲೇ ಹೇಳಲಿಕ್ಕಾಗ್ತದೆ ಈ ಭಾಗದಲ್ಲಿ ಕೋಶಗಳು ವಿಭಜನೆವಾಗ್ತದೆ ಅಥವಾ ಅಂಗಾಂಶಗಳು ವಿಭಜನೆಯಾಗ್ತಾ ಇದೆ. ಈಗ ನಾವು ಬೇರಿನ ತುದಿಭಾಗವನ್ನು ನೋಡಿದರೆ ಅಥವಾ ಒಂದು ಸಸ್ಯದ ಅತ್ಯಂತ ತುದಿ ಭಾಗ ಇದೆ ಅಲ್ವಾ, ತುದಿ ಭಾಗವನ್ನು ನೋಡಿದರೆ ನಮಗೆ ಹೇಳ್ಬೋದು ಅದು ಈಗ ವಿಭಜನೆ ಆಗ್ತಾ ಇರ್ತದೆ ಅಂತ ಹೇಳಿ. ಆದರೆ ಇಂತಹ ಒಂದು ವ್ಯವಸ್ಥೆ ಪ್ರಾಣಿಗಳ ಶರೀರದಲ್ಲಿ ಇರುವುದಿಲ್ಲ. ಅರ್ಥ ಆಯ್ತಲ್ವಾ? ಇನ್ನು ನಾವು ಸಸ್ಯ ಅಂಗಾಂಶಗಳ ಬಗ್ಗೆ ಕಲಿತುಕೊಳ್ಳೋಣ. ಇಲ್ಲಿ ನೋಡಿ, 1ನೆಯ ಪಾಯಿಂಟ್ ವರ್ಧನ ಅಂಗಾಂಶ. 2 ವಿಧಗಳಿದೆ ಅಂತ ಈಗಾಗಲೇ ನಾವು ನೋಡಿದೆವು. 1ನೆಯದ್ದು ವರ್ಧನ ಅಂಗಾಂಶ. ಹೇಳಿ ಮಕ್ಕಳೇ, ವರ್ಧನ ಅಂಗಾಂಶ ಅಂತ ಹೇಳಿದರೆ ಏನು ಅಂತ ಗೊತ್ತಿದೆಯಾ? ವರ್ಧನ ಅಂಗಾಂಶ ಅಂತ ಹೇಳಿದರೆ ಈ ಅಂಗಾಂಶವು ಕೆಲವು ಭಾಗಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಯಾಕೆ ಅಂತ ಹೇಳಿದರೆ ಇದು ವಿಭಜನೆ ಹೊಂದುವ ಅಂಗಾಂಶಗಳು. ವಿಭಜನೆ ಹೊಂದುವ ಅಂಗಾಂಶಗಳು. ಇದನ್ನು ಇಂಗ್ಲೀಷಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಹೇಳ್ತಾರೆ. ಏನು ಅಂತ ಹೇಳಿ? ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಅಂಗಾಂಶ ಅಂತ ಹೇಳಿದರೆ ಟಿಶ್ಯೂ, ವರ್ಧನ ಅಂಗಾಂಶವನ್ನು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಹೇಳ್ತಾರೆ. ವರ್ಧನ ಅಂಗಾಂಶ ಸಸ್ಯಗಳ ಬೆಳವಣಿಗೆ ಆಗುವಂತಹ ಭಾಗದಲ್ಲಿ ಕಾಣ್ತದೆ. ಸಸ್ಯಗಳ ಬೆಳವಣಿಗೆ ಕೆಲವು ನಿರ್ದಿಷ್ಟ ಭಾಗಗಳಲ್ಲಿ ಮಾತ್ರ ನಡೆಯುತ್ತದೆ. ಏಕೆಂದರೆ ವಿಭಜನೆ ಹೊಂದುವ ಅಂಗಾಂಶ ಕೇವಲ ಈ ಭಾಗದಲ್ಲಿ ಮಾತ್ರ ಕಂಡುಬರುತ್ತದೆ. ಸಸ್ಯದ ಬೆಳವಣಿಗೆಗೆ ಕಾರಣವಾದ ವಿಭಜನಾಶಕ್ತ ಅಂಗಾಂಶಗಳನ್ನು ವರ್ಧನ ಅಂಗಾಂಶಗಳು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಹಾಗಾದರೆ ಶಾಶ್ವತ ಅಂಗಾಂಶ ಅಂದರೇನು? ಈಗಾಗಲೇ ನಮಗೆ ಗೊತ್ತಾಯಿತು ವರ್ಧನ ಅಂಗಾಂಶ ಅಂತ ಹೇಳಿದರೆ ಏನು. ಹಾಗಾದರೆ ಶಾಶ್ವತ ಅಂಗಾಂಶ ಅಂತ ಹೇಳಿದರೆ ಏನಾಗಿರಬಹುದು? ವರ್ಧನ ಇನ್ನು ಅದು ವಿಭಜಿಸ್ತಾ ಇದೆ, ಅದು ಶಾಶ್ವತ ಅಂತ ಹೇಳಿದರೆ ಅದು ಇನ್ನು ವಿಭಜಿಸುವುದಿಲ್ಲ, ವಿಭಜನಾ ಶಕ್ತಿಯನ್ನು ಕಳ್ಕೊಂಡಿದೆ. ಅದು ಏನಾಗ್ತದೆ? ಶಾಶ್ವತವಾಗಿ ಹಾಗೇ ಉಳ್ಕೊಳ್ತದೆ. ಒಮ್ಮೆ ಆ ಅಂಗಾಂಶ ಉಂಟಾದರೆ ಪುನಃ ಅದು ವಿಭಜಿಸಲಿಕ್ಕೆ ಇಲ್ಲ. ಅಂತಹ ಅಂಗಾಂಶವನ್ನು ನಾವು ಶಾಶ್ವತ ಅಂಗಾಂಶ ಅಂತ ಹೇಳ್ತೇವೆ. ಇನ್ನು ಈ ವರ್ಧನ ಅಂಗಾಂಶವನ್ನು ಪುನಃ 3 ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ. 3 ವಿಧಗಳು ಯಾವುದು ಅಂತ ನೋಡುವ. ತುದಿ ವರ್ಧನ ಅಂಗಾಂಶ, 2ನೆಯದ್ದು ಪಾರ್ಶ್ವವರ್ಧನ ಅಂಗಾಂಶ, 3ನೆಯದ್ದು ಅಂತರಗೆಣ್ಣು ವರ್ಧನ ಅಂಗಾಂಶ. ಇನ್ನು ಒಂದೊಂದಾಗಿ ನಾವು ಕಲಿತುಕೊಳ್ಳೋಣ. ನೋಡಿ ಮಕ್ಕಳೇ, ಇಲ್ಲಿ ನಾನೊಂದು ಸಸ್ಯವನ್ನು ತೋರಿಸ್ತೇನೆ. ನೋಡಿ, ಇದೊಂದು ಸಸ್ಯ. ಈಗ ನೋಡಿ, ಮೊಳಕೆಯಾದಂತಹ ಒಂದು ಸಸ್ಯ. ಇದರಲ್ಲಿ ನಮಗೆ ವರ್ಧನ ಅಂಗಾಂಶ ಕಾಣಬಹುದಾ ಅಥವಾ ಶಾಶ್ವತ ಅಂಗಾಂಶ ಕಾಣಬಹುದಾ? ಹೇಳಿ. ವರ್ಧನ ಅಂಗಾಂಶ ಇರಬಹುದಾ, ಶಾಶ್ವತ ಅಂಗಾಂಶ ಇರಬಹುದಾ? ಏನು ಅಂತ ಹೇಳ್ತೀರಾ? ನೋಡಿ, ಇದರಲ್ಲಿ ಎಸ್ ಕರೆಕ್ಟ್. ಕೆಲವರು ಹೇಳ್ತಾರೆ ನೋಡಿ, ಇದರಲ್ಲಿ ವರ್ಧನ ಅಂಗಾಂಶ ಮಾತ್ರ ಇರುವುದು. ಯಾಕೆ ಅಂತ ಹೇಳಿದರೆ ಇದು ಮೊಳಕೆಯಾಗಿರುವಂತಹ ಒಂದು ಸಸ್ಯ. ಹೌದು, ಹೇಳ್ಬೋದು ನಮಗೆ ಹಾಗೆ. ನೋಡಿ, ಆದರೆ ಏನು ಅಂತ ಹೇಳಿದರೆ ವರ್ಧನ ಅಂಗಾಂಶವು ಈಗಾಗಲೇ ನಾವು ಕಲಿತ ಪ್ರಕಾರ ಅದು ವಿಭಜನೆ ಹೊಂದಿರುವಂತಹ ಜೀವಕೋಶಗಳು. ಬೆಳವಣಿಗೆ ಆಗುವಂತಹ ಭಾಗದಲ್ಲಿ ಈ ಅಂಗಾಂಶವನ್ನು ನಮಗೆ ಕಾಣಬಹುದು. ಈ ತುದಿ ಭಾಗದ, ಬೇರಿನ ತುದಿ ಭಾಗ, ಅದೇ ಥರ ಕಾಂಡದ ತುದಿ ಭಾಗ, ಅಂದರೆ ಆ ಸಸ್ಯದ ತುದಿ ಭಾಗದಲ್ಲಿ ನಮಗೆ ಈ ಭಾಗದಲ್ಲಿ ಈ ವರ್ಧನ ಅಂಗಾಂಶವನ್ನು ಕಾಣಬಹುದು. ಅರ್ಥ ಆಯ್ತಲ್ವಾ? ಇನ್ನು ವರ್ಧನ ಅಂಗಾಂಶದ ವಿಧಗಳಾದ 3 ತುದಿ ವರ್ಧನ ಅಂಗಾಂಶ. ನಮಗೆ ಹೇಳುವಾಗಲೇ ಗೊತ್ತಾಗ್ತದೆ, ಹೆಸರಲ್ಲೇ ಇದು ಏನು, ತುದಿ ಭಾಗದಲ್ಲಿ ಕಾಣಬಹುದು. ಇದು ತುದಿ ಅಂತ ಹೇಳಿದರೆ ಖಾಲಿ ಕಾಂಡದ ತುದಿ ಅಲ್ಲ, ಸಸ್ಯದ ತುದಿ ಭಾಗ ಅಂತ ಅಲ್ಲ, ಬೇರಿನ ತುದಿ ಕೂಡ ಆಗ್ಬೋದು. ಸಸ್ಯದ ಬೇರು ಅಥವಾ ಕಾಂಡದ ತುದಿ ಭಾಗದಲ್ಲಿ ಕಂಡುಬರುವಂತಹ ಅಂಗಾಂಶವೇ ತುದಿ
ತುದಿ ವರ್ಧನ ಅಂಗಾಂಶ. ಅರ್ಥ ಆಯಿತು? ಇದು ಸಸ್ಯ ವರ್ಧನ ಅಂಗಾಂಶವು ಕಾಂಡ ಮತ್ತು ಬೇರಿನ ತುದಿಯಲ್ಲಿ ಕಂಡುಬರುತ್ತದೆ. ಈ ಅಂಗಾಂಶವು ಸಸ್ಯದ ಎತ್ತರ ಹೆಚ್ಚಾಗಲು ಕಾರಣವಾಗಿದೆ. ಯಾಕೆ ಹೇಳುವುದು? ಎತ್ತರ ಹೆಚ್ಚಾಗಲು ಕಾರಣವಾಗಿದೆ. ತುದಿ ಭಾಗವು ಏನಾಗ್ತದೆ, ಅಲ್ಲಿ ವಿಭಜನಾ ಶಕ್ತಿ ಇದೆ. ಆ ಜೀವಕೋಶಗಳು ವಿಭಜಿಸ್ತಾ ಏನಾಗಬಹುದು, ಸಸ್ಯದ ಎತ್ತರವೇ ಹೆಚ್ಚಾಗಬಹುದು ಅಲ್ವಾ? ಆದುದರಿಂದ ಅದರ ಕಾರ್ಯ ಏನು? ಇದು ಸಸ್ಯದ ಬೆಳವಣಿಗೆಗೆ ಕಾರಣ ಹೌದು. ಅದು ಅಲ್ಲದೆ ಏನಾಗ್ತದೆ, ಎತ್ತರ ಹೆಚ್ಚಾಗಲು ಕೂಡ ಇದು ಕಾರಣವಾಗಿದೆ. ಕೆಲವೊಮ್ಮೆ ಎಕ್ಸಾಮಲ್ಲಿ ಕೇಳ್ತಾರೆ, ತುದಿ ವರ್ಧನ ಅಂಗಾಂಶದ ಕಾರ್ಯಗಳನ್ನು ಬರೆಯಿರಿ ಅಂತ. ಆವಾಗ ನೀವು ಇದನ್ನು ಬರೀಬೇಕು. ಇದೊಂದು ಮೇಯ್ನ್ ಪಾಯಿಂಟಲ್ಲಿ. ಅರ್ಥ ಆಯ್ತಲ್ಲೋ ಮಕ್ಕಳೇ? ತುದಿ ವರ್ಧನ ಅಂಗಾಂಶ ನೋಡಿ, ಇಲ್ಲಿ ಸಸ್ಯದಲ್ಲಿ ಕಾಣಬಹುದು ನಮಗೆ ಈ ಭಾಗ, ತುದಿ ಭಾಗ. ಅದೇ ಥರ ಬೇರಿನ ತುದಿಗಳಲ್ಲಿ ನಮಗೆ ಈ ವರ್ಧನ ಅಂಗಾಂಶವು ಕಾಣಬಹುದು. ಅದರಲ್ಲಿ ತುದಿ ವರ್ಧನ ಅಂಗಾಂಶವು ತುದಿ ಭಾಗದಲ್ಲಿ, ಅದು ಬೇರಿನ ತುದಿಯಾಗಿರಬಹುದು, ಕಾಂಡದ ತುದಿಯಾಗಿರಬಹುದು, ಇದರಲ್ಲಿ ನಮಗೆ ಇದು ಕಾಣಬಹುದು. ಎರಡನೆಯದ್ದು ಪಾರ್ಶ್ವವರ್ಧನ ಅಂಗಾಂಶ. ಪಾರ್ಶ್ವವರ್ಧನ ಅಂಗಾಂಶ ಅಂತ ಹೇಳಿದರೆ ಇದು ಎಲ್ಲಿ ಕಾಣಬಹುದು ಅಂತ ನೋಡುವ. ಪಾರ್ಶ್ವ ಭಾಗ ಯಾವುದು? ಅದರಲ್ಲಿ ನೋಡಿ, ಇಲ್ಲಿ ಈ ಸಸ್ಯದ ಈ ಭಾಗದಲ್ಲಿ ಕಂಡು ಬರ್ತದೆ. ಗೊತ್ತಾಯ್ತಲ್ವ? ಇದು ಇನ್ನು ಯಾಕೆ ಬೇಕು, ಇದರ ಕಾರ್ಯ ಏನು ಅಂತ ಹೇಳಿದರೆ, ಸಸ್ಯದ ಸುತ್ತಳತೆ ಹೆಚ್ಚಾಗ್ತದೆ. ಈ ವರ್ಧನಾ ಅಂಗಾಂಶವು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿದರೆ ಇದರ ಸುತ್ತಳತೆ ಹೆಚ್ಚಾಗ್ತದೆ. ಆದುದರಿಂದ ಒಂದು ದೊಡ್ಡ ಹಲಸಿನ ಮರ ಇದ್ದರೆ ನಾವು ಅದನ್ನು ಪೀಠೋಪಕರಣಗತ ಫರ್ನಿಚರ್ಗಳಿಗೆ ಬೇಕಾಗಿ ನಾವು ಅದನ್ನು ಕಟ್ ಮಾಡ್ತೇವೆ. ಯಾಕೆ? ಅದರಲ್ಲಿ ಈ ಎರಡನೆಯ ವಿಧವಾದ ಪಾರ್ಶ್ವವರ್ಧನ ಅಂಗಾಂಶವು ಇರ್ತದೆ. ಅದು ಏನು ಮಾಡ್ತದೆ, ಸಸ್ಯದ ಸುತ್ತಳತೆ ಹೆಚ್ಚಾಗಲು, ಅಗಲವಾಗಿ ಬೆಳೆಯಲು ಅದು ಸಹಾಯ ಮಾಡ್ತದೆ. ಗೊತ್ತಾಯ್ತಲ್ವಾ? ಆದರೆ ಅದು ಯಾವ ಅಂಗಾಂಶ? ಅದು ವರ್ಧನ ಅಂಗಾಂಶ. ಸಣ್ಣ ಪುಟ್ಟ ಮೊಳಕೆಯಾಗಿ ಬರುವಂತಹ ಸಣ್ಣ ಸಸ್ಯದಲ್ಲೇ ಈ ಅಂಗಾಂಶ ಇರ್ತದೆ. ಗೊತ್ತಾಯ್ತಲ್ವಾ? ಅದು ಮತ್ತೆ ಮುಂದೆ ಬೆಳೆದು ಏನಾಗ್ತದೆ, ದೊಡ್ಡ ಮರವಾಗಿ, ಅಗಾಲದ ಮರವಾಗಿ ಅದು ಬೆಳೆಯುತ್ತದೆ. ಇನ್ನು ಮೂರನೆಯದ್ದು ಅಂತರಗೆಣ್ಣು ವರ್ಧನ ಅಂಗಾಂಶ. ಅಂತರಗೆಣ್ಣು ವರ್ಧನ ಅಂಗಾಂಶ ಅಂತ ಹೇಳಿದರೆ ನೋಡಿ, ಇದು ಸಸ್ಯಗಳಲ್ಲಿ ಶಾಖೆಗಳ ಸಂಖ್ಯೆ ಹೆಚ್ಚಾಗಲು ಸಹಾಯ ಮಾಡ್ತದೆ. ಇದು ಎಲ್ಲಿ ಇರ್ತದೆ ಅಂತ ಹೇಳಿದರೆ ಎಲೆಯ ಬುಡಭಾಗದಲ್ಲಿ ಇದು ಹೆಚ್ಚಾಗಿ ಕಾಣ್ತದೆ. ಇದು ಏನು ಮಾಡ್ತದೆ ಅಂತ ಹೇಳಿದರೆ ಸಸ್ಯಗಳ ಶಾಖೆಗಳ ಸಂಖ್ಯೆ ಹೆಚ್ಚಾಗಲು, ಇಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ನಾನು ತಂದಿದ್ದೇನೆ ನೋಡಿ ಮಕ್ಕಳೇ. ಇಲ್ಲಿ ಶಾಖೆಗಳ ಸಂಖ್ಯೆ ಹೆಚ್ಚಾಗಲು ಏನು ಮಾಡ್ತದೆ, ಶಾಖೆಗಳ ನೋಡಿದ್ದೀರಾ? ನೋಡಲಿಲ್ಲದಿದ್ದರೆ ಮನೆಯಲ್ಲಿ ಕಬ್ಬು ಇದ್ದರೆ ಅದರಲ್ಲಿ ಸರಿಯಾಗಿ ಕಾಣ್ತದೆ. ಕಬ್ಬಲ್ಲಿ ಏನಾಗ್ತದೆ, ಅಲ್ಲಿ ಹೀಗೆ ಒಂದು ಜಾಯಿಂಟ್ ಥರ ಇರ್ತದೆ ಅಲ್ವಾ? ಜಾಯಿಂಟ್ ಮಾಡಿದಾಗ ಇರ್ತದೆ. ನಮಗೆ ಅದು ಸುಲಭವಾಗಿ ತಿನ್ನಲಿಕ್ಕೆ ಆಗ್ತದೆ. ಅಲ್ಲದಿದ್ದರೆ ಏನಾಗ್ತಿತ್ತು, ಅಂತಹ ರಚನೆ ಇರಲಿಲ್ಲದ್ರೆ ನಮಗೆ ತುಂಬ ಕಷ್ಟ ಇತ್ತು. ಇಡೀ ಉದ್ದದ ಕಬ್ಬನ್ನು ತಿನ್ನಲಿಕ್ಕೆ ತುಂಬ ಕಷ್ಟ. ಅದರಲ್ಲಿ ಏನಾಗ್ತದೆ, ಹೀಗೆ ಶಾಖೆಗಳಾಗಿ ವಿಭಜನೆ ಇರ್ತದೆ. ಅಂತರಗೆಣ್ಣು ಎಲ್ಲಿ ಕಂಡು ಬರ್ತದೆ? ಇದು ಬುಡಭಾಗದಲ್ಲಿ, ಎಲೆಯ ಬುಡಭಾಗದಲ್ಲಿ ಕಂಡು ಬರ್ತದೆ. ಇದು ಏನಾಗ್ತದೆ ಅಂತ ಹೇಳಿದರೆ ಸಸ್ಯಗಳಲ್ಲಿ ಶಾಖೆಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಿರುವಂತಹ ಒಂದು ಅಂಗಾಂಶ. ಆದರೆ ಇದು ಕೂಡ ವರ್ಧನಾ ಅಂಗಾಂಶವೇ. ಅದು ಶಾಶ್ವತ ಅಂಗಾಂಶ ಅಲ್ಲ, ವರ್ಧನಾ ಅಂಗಾಂಶ. ಅದು ಶಾಖೆಗಳ ಸಂಖ್ಯೆಯನ್ನು ಹೆಚ್ಚಾಗಲು ಸಹಾಯ ಮಾಡ್ತದೆ. ಇನ್ನು ನಾನು ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ತಂದಿದ್ದೇನೆ ನೋಡಿ ಮಕ್ಕಳೇ. ಇದು ಕೂಡ ಒಂದು ಮೊಳಕೆಯಾಗಿ ಬರುವಂತಹ ಒಂದು ಸಸ್ಯ. ಇದರಲ್ಲಿ ಕೂಡ ನಮಗೆ ಏನಾಗಬಹುದು, ವರ್ಧನಾ ಅಂಗಾಂಶ ಕಾಣಬಹುದು. ಇದು ಬೇರು ಕೂಡ ಬಂದಿದೆ ನೋಡಿ, ಇಲ್ಲಿ ಇದು ಕೂಡ ಸಸ್ಯ ಬೆಳೀತಾ ಇದೆ. ಇದರಲ್ಲಿ ನಮಗೆ ತುಂಬ ವರ್ಧನಾ ಅಂಗಾಂಶವನ್ನು ಕಾಣಬಹುದು. ಅದೇ ಥರ ಈ ಸಸ್ಯದಲ್ಲಿ ಕೂಡ ಹಾಗೆ ವರ್ಧನಾ ಅಂಗಾಂಶ ನಮಗೆ ಬೇಕಾದಷ್ಟು ಕಾಣಬಹುದು. ನಾವು ಇದನ್ನು ಸೂಕ್ಷ್ಮದರ್ಶಕದಲ್ಲಿ ಇಟ್ಟು ನೋಡಿದರೆ ನಮಗೆ ಬೇಕಾದಷ್ಟು ವರ್ಧನಾ ಅಂಗಾಂಶ ಕಾಣಬಹುದು. ಹಾಗಾದರೆ ಅರ್ಥ ಆಯ್ತಲ್ವ? ಇವತ್ತಿನ ತರಗತಿಯಲ್ಲಿ ನಾವು ಏನೆಲ್ಲ ಕಲಿತೆವು? ಇವತ್ತಿನ ತರಗತಿಯಲ್ಲಿ ನಾವು ಅಂಗಾಂಶದ ಬಗ್ಗೆ, ಹೊಸ ಅಧ್ಯಾಯವಾದ ಅಂಗಾಂಶದ ಬಗ್ಗೆ ಕಲಿತಾ ಇದ್ದೆವು. ಅದರಲ್ಲಿ ಅಂಗಾಂಶ ಎಂದರೆ ಏನು ಅಂತ ಕಲಿತೆವು. ಏನು ಅಂಗಾಂಶ ಅಂತ ಹೇಳಿದರೆ ಮಕ್ಕಳೇ? ಅಂಗಾಂಶ ಅಂತ ಹೇಳಿದರೆ ಏನು? ಅಂಗಾಂಶಗಳು ಏನು ಹೇಳಿ? ಇದು ಜೀವಕೋಶಗಳ ಗುಂಪು. ಅಲ್ಲದೆ ಏನಾಗ್ತದೆ, ಎಲ್ಲ ಜೀವಕೋಶಗಳು ಒಂದೇ ರಚನೆ ಇರಬೇಕು, ಅದೇ ಥರ ಒಂದೇ ಕಾರ್ಯವನ್ನು ನಿರ್ವಹಿಸುವಂತಹ ಜೀವಕೋಶಗಳಾಗಬೇಕು. ಇಂತಹ ಜೀವಕೋಶಗಳ ಗುಂಪನ್ನು ಅಂಗಾಂಶಗಳು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕೆಲವೊಂದು ಕ್ವಶನ್ಗಳನ್ನು ಬರ್ತಕೊಳ್ಳಿ ಮಕ್ಕಳೇ. ನಮಗೆ ಅಮೀಬದಲ್ಲಿ ಅಂಗಾಂಶ ಕಾಣಬಹುದಾ? ಇಲ್ಲ. ಯಾಕೆ ಅಂತ ನೀವು ಹೇಳಬೇಕು. ಅದೇ ಥರ ಬ್ಯಾಕ್ಟೀರಿಯಾದಲ್ಲಿ ಕಾಣಬಹುದಾ? ಅದೇ ಥರ ಕ್ಲಮಿಡೋಮೋನಾಸಿನಲ್ಲಿ ಕಾಣಬಹುದಾ? ಇದೆಲ್ಲ ಅಂಗಾಂಶಗಳು ಇದೆಯಾ ಇಲ್ಲವೋ ಅಂತ ಬರಿಬೇಕು. ಕಾರಣ ಕೂಡ ನೀವು ಬರಿಬೇಕು.
ಮತ್ತು ನಾವು ಸಸ್ಯ ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶ ಅಂತ ಹೇಳಿ ಅಂಗಾಂಶವನ್ನು 2 ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ ಅಂತ ಹೇಳಿ ಕಲ್ತೆವು. ಅದರಲ್ಲಿ ಸಸ್ಯ ಅಂಗಾಂಶದಲ್ಲಿ ನಾವು ಸಸ್ಯ ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶದ ವ್ಯತ್ಯಾಸ ಏನು ಅಂತ ಗೊತ್ತಾಯಿತು. ಯಾಕೆ ಅಂತ ಹೇಳಿದರೆ ಸಸ್ಯ ಮತ್ತು ಪ್ರಾಣಿಯಲ್ಲಿ ತುಂಬ ಭಿನ್ನತೆಗಳಿದೆ, ಇದೆರಡು ಕೂಡ ತುಂಬ ವ್ಯತ್ಯಾಸ ಇರುವಂತಹ 2 ಜೀವಿಗಳು ಅಂತ ಗೊತ್ತಾಗಿದೆ. ಇನ್ನು ಸಸ್ಯ ಅಂಗಾಂಶದಲ್ಲಿ 2 ಥರದ ಅಂಗಾಂಶಗಳಿದೆ ಅಂತ ಕಲ್ತೇವೆ. ಯಾವುದೆಲ್ಲ ಅದು? ವರ್ಧನಾ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ಈ ವರ್ಧನಾ ಅಂಗಾಂಶ ಅಂದರೇನು? ಅದು ವಿಭಜನೆ ಹೊಂದುವಂತಹ ಅಂಗಾಂಶಗಳನ್ನು ಹೊಂದಿರುವಂತಹ ಜೀವಕೋಶಗಳ ಗುಂಪನ್ನು ನಾವು ವರ್ಧನಾ ಅಂಗಾಂಶ ಅಂತ ಹೇಳ್ತೇವೆ. ಆದರೆ ಶಾಶ್ವತ ಅಂಗಾಂಶ ಏನು? ಶಾಶ್ವತ ಅಂಗಾಂಶ ಅಂತ ಹೇಳಿದರೆ ಅಲ್ಲಿ ವಿಭಜನಾ ಶಕ್ತಿಯನ್ನು ಹೊಂದಿಲ್ಲದಂತಹ ಜೀವಕೋಶಗಳು, ಅದು ವಿಭಜನಾ ಶಕ್ತಿಯನ್ನು ಕಳಕೊಂಡಿದೆ ಅಂತ ಲೆಕ್ಕ, ಅದರಲ್ಲಿ ವಿಭಜನಾ ಶಕ್ತಿ ಇಲ್ಲ ಅಂತಹ ಜೀವಕೋಶಗಳ ಗುಂಪನ್ನು ನಾವು ಶಾಶ್ವತ ಅಂಗಾಂಶ ಅಂತ ಹೇಳ್ತೇವೆ. ನೆಕ್ಸ್ಟ್ ನಾವು ವರ್ಧನಾ ಅಂಗಾಂಶದಲ್ಲಿ 3 ವಿಧಗಳಿದೆ ಅಂತ ಕಲ್ತೆವು. ಯಾವುದೆಲ್ಲ ಅದು? ತುದಿವರ್ಧನಾ ಅಂಗಾಂಶ, ತುದಿ ಭಾಗದಲ್ಲಿ ಕಾಣ್ತದೆ. ಕಾರ್ಯ ಏನು? ಸಸ್ಯ ಎತ್ತರಕ್ಕೆ ಬೆಳೆಯಲು ಇದು ಸಹಾಯ ಮಾಡ್ತದೆ. 2ನೇಯದ್ದು ಪಾರ್ಶ್ವವರ್ಧನಾ ಅಂಗಾಂಶ, ಇದರಲ್ಲಿ ಸಸ್ಯ ಏನಾಗ್ತದೆ? ಸುತ್ತಳತೆ ಹೆಚ್ಚಾಗಲು ಇದು ಸಹಾಯ ಮಾಡ್ತದೆ. 3ನೇಯದ್ದು ಅಂತರಗೆಣ್ಣು ವರ್ಧನಾ ಅಂಗಾಂಶ, ಇದೇನು ಮಾಡ್ತದೆ? ಬುಡಭಾಗದಲ್ಲಿ, ಎಲೆಯ ಬುಡಭಾಗದಲ್ಲಿ ಕಾಣ್ತದೆ. ಇದು ಸಸ್ಯಗಳಲ್ಲಿ ಶಾಖೆಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗ್ತದೆ. ನಾನೊಂದು ಉದಾಹರಣೆ ಹೇಳಿದ್ದೇನೆ, ಕಬ್ಬು, ಅದರಲ್ಲಿ ಸರಿಯಾಗಿ ನಮಗೆ ಈ ಅಂಗಾಂಶ ಕಾಣ್ತದೆ. ಆದರೆ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಯಿತು. ನಾವು ನೆಕ್ಸ್ಟ್ ತರಗತಿಯಲ್ಲಿ ನಾವು ಶಾಶ್ವತ ಅಂಗಾಂಶದ ಬಗ್ಗೆ ಕಲಿಯೋಣ. ಇನ್ನು ಕೆಲವೊಂದು ಕ್ವಶನ್ಗಳನ್ನು ಬರೆದುಕೊಳ್ಳಿ ಮಕ್ಕಳೇ. 1ನೇದಾಗಿ ಅಂಗಾಂಶ ಅಂದರೇನು? 2ನೇಯದ್ದು ಪ್ರಾಣಿ ಅಂಗಾಂಶ ಮತ್ತು ಸಸ್ಯ ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳೇನು? 3ನೇ ಕ್ವಶನ್ ಸಸ್ಯ ಅಂಗಾಂಶಗಳ 2 ವಿಧಗಳನ್ನು ಪಟ್ಟಿ ಮಾಡಿ. 4ನೇಯದ್ದು ಅದರ 2 ಸಸ್ಯ ಅಂಗಾಂಶಗಳಲ್ಲಿ ವರ್ಧನಾ ಅಂಗಾಂಶಗಳ ವಿಧಗಳನ್ನು ವಿವರಿಸಿ. ಇನ್ನೊಂದು ಲಾಸ್ಟಿನ ಒಂದು ಕ್ವಶನ್ ಮಕ್ಕಳೇ, ಅಂಗಾಂಶಗಳ ಕುರಿತು ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಯನ್ನು ಏನೆನ್ನುವರು? ಇಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ ಕೂಡ ಕೊಡ್ತೇನೆ ನಾನು. ಅಂಗಾಂಶದ ಬಗ್ಗೆ ನಾವು ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಯನ್ನು ಈಗಾಗಲೇ ಕಲ್ತೆವು. ಹಾಗಾದರೆ ನಾವು ಜೀವಕೋಶಗಳನ್ನು ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಯನ್ನು ಏನೆನ್ನುವರು? ಇದೊಂದು ಎಕ್ಸ್ಟ್ರಾ ಕ್ವಶನ್, ನೀವು ಕಂಡು ಹಿಡಿದು ಬರಿಬೇಕು.